ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪೀತಾಂಬರಧಾರಿಯ ಚರಣಕಮಲಗಳಿಗೆ ವಂದಿಸುತ್ತಾ ಗೀತಾಮೃತ ಸಾರದ ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 12ನೇ ಶ್ಲೋಕ ಹಾಗೂ ಅದರ ತಾತ್ಪರ್ಯ, ಭಾವಾರ್ಥ ಹಾಗೂ ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಇವತ್ತು ಮೊದಲನೇ ಅಧ್ಯಾಯದ 12ನೇ ಶ್ಲೋಕ ಈ ರೀತಿಯಾಗಿದೆ. ತಸ್ಯ ಸಂಜಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ಕುರುವಂಶದ ವೃದ್ಧ ಪಿತಾಮಹರಾದ ಪರಾಕ್ರಮಶಾಲಿ ಭೀಷ್ಮರು ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡುತ್ತಾ ಸಿಂಹದಂತೆ ಘರ್ಜಿಸಿ ತನ್ನ ಶಂಖವನ್ನು ಬಹಳ ಜೋರಾಗಿ ಊದಿದರು ಎಂಬುದು ಈ ಶ್ಲೋಕದ ಸರಳ ಅರ್ಥವಾಗಿದೆ. ಹಿಂದಿನ ಶ್ಲೋಕದಲ್ಲಿ ನಾವು ದುರ್ಯೋಧನನು ಭೀಷ್ಮ ಪಿತಾಮಹರನ್ನು ತನ್ನ ಕುಹಕದ ಮಾತುಗಳಿಂದ ಟೀಕೆ ಮಾಡುವುದನ್ನು, ನಿಂದಿಸುವುದನ್ನು ನೋಡಿದ್ದೆವು. ಅದಕ್ಕೆ ಪ್ರತಿಯಾಗಿ ಈ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ತಮ್ಮ ಉತ್ತರವನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಭೀಷ್ಮರು ದುರ್ಯೋಧನಿಗೆ ಉತ್ತರವನ್ನು ನೀಡಬಹುದು ಅನ್ನೋದನ್ನು ನೋಡೋಣ. ದುರ್ಯೋಧನನಲ್ಲಿ ಒಂದು ಭಯ ಇತ್ತಲ್ಲ, ತಾನು ಸೋಲಬಹುದು ಅನ್ನೋದು. ಆ ಭಯವನ್ನು ಹೋಗಲಾಡಿಸುವ ಸಲುವಾಗಿ ಮತ್ತು ದುರ್ಯೋಧನನಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವ ಸಲುವಾಗಿ ಪಿತಾಮಹ ಭೀಷ್ಮರು ತಮ್ಮ ಶಂಖವನ್ನು ಜೋರಾಗಿ ಊದುತ್ತಾರೆ. ಭೀಷ್ಮರಿಗೆ ಕೃಷ್ಣನಿಂದಾಗಿ ದುರ್ಯೋಧನನ ಸೋಲು ಖಚಿತ ಎಂದು ತಿಳಿದಿತ್ತು. ಹಾಗಿದ್ರೂ ಕೂಡ ಕೌರವರ ಪಕ್ಷದ ಸೇನಾಧಿಪತಿಯಾಗಿ ದುರ್ಯೋಧನ ಎಷ್ಟೇ ಕುಹಕವಾಡಿದರೂ ಕೂಡ ಭೀಷ್ಮ ಪಿತಾಮಹರು ಕೌರವ ಸೈನ್ಯದ ಸೇನಾಧಿಪತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಅವರು ಸಿದ್ಧರಿದ್ದರು ಅನ್ನೋದು ನಮಗೆ ಈ ಶ್ಲೋಕ ತಿಳಿಸಿಕೊಡುತ್ತೆ. ತಮ್ಮ ಎದುರಾಳಿಯ ತಂಡವಾದ ಪಾಂಡವರ ಪಕ್ಷದಲ್ಲಿ ಸ್ವತಃ ಭಗವಾನ್ ಶ್ರೀಕೃಷ್ಣನೇ ನಿಂತಿದ್ದಾನೆ. ಅದಕ್ಕಿಂತ ಮಿಗಿಲಾಗಿ ಶ್ರೀಕೃಷ್ಣ ಮತ್ತು ಪಾಂಡವರು ಎಲ್ಲರೂ ಕೂಡ ಧರ್ಮದ ಪರವಾಗಿ ನಿಂತಿರೋ ಕಾರಣ ದುರ್ಯೋಧನನಿಗೆ ಇಲ್ಲಿ ಗೆಲ್ಲಲು ಯಾವುದೇ ಅವಕಾಶ ಇಲ್ಲವೇ ಇಲ್ಲ ಅನ್ನೋದು ಭೀಷ್ಮರಿಗೆ ಮೊದಲೇ ತಿಳಿದಿತ್ತು. ಕೌರವರಿಗೆ ಹೋಲಿಸಿದರೆ ಪಾಂಡವರ ಸೈನ್ಯ ಬಲ ಕಡಿಮೆಯೇ ಇತ್ತು. ಹಾಗಿದ್ದರೂ ಕೂಡ ದುರ್ಯೋಧನನಿಗೆ ಪಾಂಡವರ ಸೈನ್ಯವನ್ನು ನೋಡಿ ಆತಂಕ ಉಂಟಾಗುತ್ತೆ. ದುರ್ಯೋಧನನಿಗೆ ಉಂಟಾದ ಆತಂಕ ಮತ್ತು ಅಳುಕನ್ನು ಕಂಡು ಪಿತಾಮಹ ಭೀಷ್ಮರು ಅವನಲ್ಲಿ ಧೈರ್ಯವನ್ನು ತುಂಬೋದಕ್ಕೆ ಮುಂದಾಗ್ತಾರೆ. ಪಾಂಡವರು ಮತ್ತು ಕೌರವರು ಇಬ್ಬರು ಕೂಡ ತಮ್ಮ ಮೊಮ್ಮಕ್ಕಳೇ. ಹಾಗಾಗಿ ತಮ್ಮ ಮೊಮ್ಮಗನಾದ ದುರ್ಯೋಧನನ ಆತಂಕವನ್ನು ಅರ್ಥ ಮಾಡಿಕೊಂಡಂತಹ ಪಿತಾಮಹ ಭೀಷ್ಮರು ದುರ್ಯೋಧನನಿಗೆ ಹುರಿದುಂಬಿಸುವ ಸಲುವಾಗಿ ಮತ್ತು ರಾಜ್ಯ ಸಿಂಹಾಸನಕ್ಕೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿರ್ತಾರಲ್ಲ, ಆ ಕಾರಣಕ್ಕಾಗಿ ತಮ್ಮ ಶಂಖವನ್ನು ಕೈಗೆತ್ತಿಕೊಂಡು ಜೋರಾಗಿ ಶಂಖನಾದವನ್ನು ಮೊಳಗಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಶಂಖವನ್ನು ಊದೋದು ಯುದ್ಧ ಆರಂಭ ಆಯಿತು ಅನ್ನೋದನ್ನು ಸೂಚಿಸ್ತಾ ಇತ್ತು. ಭೀಷ್ಮರು ಇಲ್ಲಿ ಕೌರವರ ಸೈನ್ಯವನ್ನು ಮುನ್ನಡೆಸೋದಕ್ಕೆ ತಾನು ಸಿದ್ಧ ಇದ್ದೇನೆ ಮತ್ತು ತನ್ನ ಕರ್ತವ್ಯವನ್ನು ನಾನು ಮರೆಯದೆ ಜವಾಬ್ದಾರಿಯಿಂದ ಹೋರಾಡ್ತೇನೆ ಮತ್ತು ಯಾವುದೇ ನೋವನ್ನು ಉಂಟಾಗೋದಕ್ಕೆ ಬಿಡೋದಿಲ್ಲ ಎಂಬುದನ್ನು ಈ ಮೂಲಕ ದುರ್ಯೋಧನನಿಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ ಹಿರಿಯರ ಈ ಧೈರ್ಯದ ನುಡಿಗಳು ಮತ್ತು ನಡವಳಿಕೆಗಳು ಕಿರಿಯರಿಗೆ ಎಂತಹ ಕಠಿಣ ಸನ್ನಿವೇಶದಲ್ಲೂ ಹೊಸ ಭರವಸೆ ಮತ್ತು ಶಕ್ತಿಯನ್ನು ನೀಡಬಲ್ಲದು ಅನ್ನೋದನ್ನು ಈ ಶ್ಲೋಕ ನಮಗೆ ತಿಳಿಸ್ಕೊಡುತ್ತೆ. ಈ ಶ್ಲೋಕವನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ಇದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ ನೋಡೋದಾದರೆ, ನಮ್ಮ ಜೀವನದಲ್ಲಿ ನಾವು ಯಾವುದೇ ಗೊಂದಲ ಅಥವಾ ಆತಂಕದಲ್ಲಿದ್ದಾಗ ಹಿರಿಯರ ಅಥವಾ ಮಾರ್ಗದರ್ಶಕರ ಸಾಂತ್ವನದ ಮಾತುಗಳು ಮತ್ತು ಬೆಂಬಲ ನಮಗೆ ಹೊಸ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತೆ. ಕಷ್ಟದ ಸಮಯ ಬಂದಾಗ ಕುಗ್ಗಿ ಹೋಗದೆ ಭೀಷ್ಮರಂತೆಯೇ ಧೈರ್ಯವಾಗಿ ನಿಂತು ಪರಿಸ್ಥಿತಿಯನ್ನು ಎದುರಿಸುವ ನೈತಿಕ ಸ್ಥೈರ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು. ಒಬ್ಬ ನಾಯಕನಾಗಿ ಅಥವಾ ಹಿರಿಯರಾಗಿ ನಾವು ಇತರರ ಭಯವನ್ನು ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬೋ ಕೆಲಸವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ನಾವು ಈ ಶ್ಲೋಕವನ್ನು ಅರ್ಥೈಸಿಕೊಳ್ಳಬಹುದು ಅಥವಾ ಈ ಶ್ಲೋಕದಿಂದ ನಾವು ಇಂತಹ ಅಂಶಗಳನ್ನು ತಿಳಿದುಕೊಳ್ಳಬಹುದು. ಸಂಚಿಕೆಯ ಕೊನೆಯಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ: ಈ ಶ್ಲೋಕದಲ್ಲಿ ಕುರುವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಆಯ್ಕೆಗಳು ಈ ರೀತಿಯಾಗಿವೆ: ದುರ್ಯೋಧನ, ಭೀಷ್ಮ, ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು. ನಿಮ್ಮ ಉತ್ತರವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಗೀತಾಮೃತ ಸಾರದ ಇವತ್ತಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 12ನೇ ಶ್ಲೋಕ ಹಾಗೂ ಅದರ ಅರ್ಥವನ್ನು ತಿಳಿಸಿದ ರೀತಿ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.
ಕೃಷ್ಣಂ ವಂದೇ ಜಗದ್ಗುರುಂ.